ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಕ್ವಶನ್ನು ಎಕ್ಸಾಮಲ್ಲಿ ಬರಲೇ ಇಲ್ಲ. ಯಾವುದು? ಎಲ್ಲರೂ ಕೂಡ ಇದನ್ನೇ ಗಟ್ಟು ಹೊಡ್ಕೊಂಡು ಹೋಗಿದ್ರಿ. ಯಾವುದು ಹೇಳಿ ನೋಡೋಣ? ನವಧನ್ಯ ಫಾರ್ಮ್ ಅಂತ. ಎಷ್ಟೋ ಜನ ಈ ಚಾಪ್ಟ್ರನ್ನು ಕ್ವಿಟ್ ಮಾಡಿಬಿಟ್ಟಿದ್ರಿ. ನಾನು ಓದಲ್ಲ ಸರ್ ಇದು ಅಂತ. ಓದಲಿಲ್ಲ ಅಂದರೂ ಪರವಾಗಿಲ್ಲ ಸರ್, ಸ್ವಲ್ಪ ತಿಳ್ಕೊಂಡೋಗಿ MCQಸಲ್ಲಿ ಬಂದರೆ ಏನು ಮಾಡ್ತಿರೋ? ದೆರ್ ಈಸ್ ನೋ ಎಕ್ಸ್ಟ್ರಾ ಕ್ವಶನ್ಸ್, ಆಪ್ಷನ್ನೇ ಇಲ್ಲ ಅಲ್ಲಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಿ ಎ ಗುಡ್ ಜೆಂಟ್ಲ್ಮ್ಯಾನ್, ಒಬ್ಬ ಸ್ಮಾರ್ಟ್ ಬಾಯ್ ಆಗಿ ಯೋಚನೆ ಮಾಡಿ. MCQಸಲ್ಲಿ ನಾಳೆ ನವಧನ್ಯ ಫಾರ್ಮ್ ಬಗ್ಗೆ ನಿಮಗೆ ಬಂದರೆ ಏನು ಬರೀತೀರಾ? ಆ ಕಡೆ ಈ ಕಡೆ ಕೇಳ್ತೀರಾ. ಅಲ್ಲೆಲ್ಲ ಬಂದಿರೋರು ನನ್ನ ಮಕ್ಕಳೇ ನಿಮ್ಗಿಂತ ಡಲ್ ಸ್ಟೂಡೆಂಟ್ಸೇ, ಫೇಲ್ಯೂರ್ ಸ್ಟೂಡೆಂಟ್ಸೇ, ಪಾಸ್ ಆಗದೇ ಇರೋರು. ದಯವಿಟ್ಟು ಯು ಆರ್ ದ ಮೋಸ್ಟ್ ಇಂಟೆಲಿಜೆಂಟ್. ನೀವು ನಾಳೆ ರಾ ನೀವು ಇಂಗ್ಲೀಷಲ್ಲಿ ಎಲ್ಲ ಗೊತ್ತಿರೋರು ಬನ್ನಿ. ನವಧನ್ಯ ಫಾರ್ಮ್ ಬಂದಿದೆ ಕ್ವಶನ್ ಅಂದರೆ ಕ್ವಶನ್ ಪೇಪರ್ ಹಾಟ್ ಆಗಿದೆ ಅಂತ. ನವಧನ್ಯ ಫಾರ್ಮ್ ಇದು ಯಾವ ಪಾಠ ಅಂತ ಹೇಳಿದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದಿ ಫಾರೆಸ್ಟ್ ಬೈ ವಂದನ ಶಿವರವರು. ಆಯಿತಾ? ಈ ನವಧನ್ಯ ಫಾರ್ಮ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದವ್ರೆ. ಈ ಬರಿತಾ ಹೋಗ್ತಾರೆ. ಏನು ಅಂದರೆ ತಮ್ಮ ಬುಕ್ಕಲ್ಲಿ ಬರೀತಾರೆ. ಏನಂತ? ಮೋನೋಕಲ್ಚರ್ ಆಫ್ ದಿ ಮೈಂಡ್ ಅಂತ ಪುಸ್ತಕದ ಹೆಸರು. ಇದು 1 ಮಾರ್ಕ್ಸಿಗೆ ಬರ್ಬೋದು ನಾಳೆ ಎಕ್ಸಾಮಿಗೆ. ವಂದನ ಶಿವ ವಾಸ್ ಡಿಸ್ಕ್ರೈಬ್ಡ್ ಮ್ಯಾನ್ಸ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಅ ಫಂಕ್ಷನ್ ಇನ್ ಹರ್ ಬುಕ್. ಹಾಗಿದ್ರೆ ಮೋನೋಕಲ್ಚರ್ ಆಫ್ ದಿ ಮೈಂಡ್ ಬುಕ್ಕಲ್ಲಿ ಏನನ್ನು ಅವರು ಬರೆದಿದ್ದಾರೆ ಅಂತ ನಾಳೆ ಕೇಳ್ಬೋದು. ಏನು ಬರೆದಿದ್ದಾರೆ? ಶಿ ಡಿಸ್ಕ್ರೈಬ್ಸ್ ಮ್ಯಾನ್ಸ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯ ಬಗ್ಗೆ. ಆಯಿತಾ? ಆ್ಯಂಡ್ ಇಟ್ಸ್ ಫಂಕ್ಷನ್ ಆಫ್ ಆ ಜೀವ ವೈವಿಧ್ಯತೆಯ ಬಗ್ಗೆ. ಹಾಗೂ ಮನುಷ್ಯ ಯಾಕೆ ಫೇಲ್ಯೂರ್ ಆಗಿದ್ದಾನೆ, ಯಾಕೆ ಅದ್ರ ಜೊತೆ ಅವನು ಏನಂತೀರ ಒಳ್ಳೆ ಗುಡ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ. ಯಾರ ಜೊತೆ? ಫಾರೆಸ್ಟಿನ ಜೊತೆ ಅಂತ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಾಗಿ ಶಿ ಅಂಡರ್ಸ್ಟುಡ್ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ ಅವರ್ ಫಾರ್ಮ್ಸ್. ನೋಡಿ, ಅವಳು ಆ ಪುಸ್ತಕ ಬರೀಲಿಕ್ಕೆ ಕಾರಣ ಏನು ಅಂದರೆ ಬಿಕಾಸ್ ಶಿ ಅಂಡರ್ಸ್ಟುಡ್. ಏನನ್ನು ಅಂಡರ್ಸ್ಟುಡ್ ಮಾಡ್ಕೊಂಡ್ಲು? ದಟ್ ದ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದಿ ಪಾರ್ಟ್ ಆಫ್ ಅವರ್ ಲೈಫ್. ನಾನು ಈ ಜೀವ ವೈವಿಧ್ಯತೆಯನ್ನು ಕಾಪಾಡಬೇಕು. ಹಾಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಮಾಡಬಾರ್ದು. ಆಯಿತಾ? ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಬೆಳೆಗಳನ್ನು ಬೆಳಿಬಾರ್ದು ಅಂತ ಅರ್ಥ. ಸೊ ಹಾಗಾಗಿ ವಂದನ ಶಿವರವರು ಏನು ಮಾಡ್ತಾರೆ ಅಂದರೆ ವಂದನ ಶಿವರವರು ನವಧನ್ಯ ಫಾರ್ಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ? 1994ರಲ್ಲಿ ದೂನ್ ವ್ಯಾಲಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ನವಧನ್ಯ ಫಾರ್ಮ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್ ವಾಸ್ ಗಿವನ್. ಹಾಗಿದ್ರೆ ಈ ನವಧನ್ಯ ಫಾರ್ಮ್ ಅಂತ ಏನು ಸ್ಟಾರ್ಟ್ ಮಾಡಿದ್ರಲ್ವ, ಅದರಲ್ಲಿ ಏನು ಕಿತ್ತಾಕಿದ್ರು, ಏನನ್ನು ಕೊಡ್ತಾಯಿದ್ರು, ಯಾವ ಟ್ರೈನಿಂಗನ್ನು ಕೊಡ್ತಾಯಿದ್ರು, ಅದರ ಬಗ್ಗೆ ಇಲ್ಲಿ ವಿವರಣೆ ಇದೆ ಕೇಳಿ. ಈ ನವಧನ್ಯ ಫಾರ್ಮಲ್ಲಿ ಡೆಮಾನ್ಸ್ಟ್ರೇಷನನ್ನು ಕೊಡ್ತಾಯಿದ್ರು. ಎಂಥ ಡೆಮಾನ್ಸ್ಟ್ರೇಷನ್ನು ಅಂತ ಹೇಳಿದರೆ ಎಕ್ಸಾಂಪಲು ನಾನೇ ಈಗ ಯಾರು ವಂದನ ಶಿವ ಅಂದ್ಕೊಳ್ಳಿ, ಅಜ್ಜಿ ನಾನು ಈಗ ನವಧನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿದೆ, ಟ್ರೈನಿಂಗ್ ಸೆಂಟ್ರು. ಆ ಟ್ರೈನಿಂಗ್ ಸೆಂಟ್ರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬರೀ ನಿಮಗೆ ಹೇಳ್ತಾ ಇಲ್ಲ. ಏನು ಅಂದರೆ ನೋಡಿ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ, ಸಾವಯವ ಗೊಬ್ಬರಗಳನ್ನು ಬಳಸಿ, ಒಳ್ಳೆಯ ಫಸಲು ಬರುತ್ತೆ, ಒಳ್ಳೆಯದಾಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಬರೀ ಬಾಯಲ್ಲಿ ಹೇಳಲಿಲ್ಲ ವಂದನ ಶಿವರವರು. ಶಿ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿದರೆ ಅದನ್ನು ಮಾಡಿ ತೋರಿಸಿರು. ಸ್ವತಃ ಅವರು ಕೂಡ ಮಾಡಿದರು. ಆ್ಯಂಡ್ ಟ್ರೈನಿಂಗ್ ವಾಸ್ ಗಿವನ್ ಟು ಸೇವ್ ಸೀಡ್ಸ್. ಉದ್ದೇಶ ಏನಾಗಿತ್ತು? ದಿ ಆಬ್ಜೆಕ್ಟಿವ್ ಆಫ್ ದಿಸ್ ನವಧನ್ಯ ಫಾರ್ಮ್ ಈಸ್ ಟು ಸೇವ್ ದಿ ಸೀಡ್ಸ್ ಫಾರ್ ದಿ ಫೋರ್ತ್ ಕಮಿಂಗ್ ಜನ್ರೇಷನ್. ಅಂದರೆ ಮುಂಬರುವ ಜನ್ರೇಷನ್ ಪೀಳಿಗೆಗಾಗಿ ಈ ಬೀಜಗಳನ್ನು ಸೇವ್ ಮಾಡುವುದೇ ಇದರ ಉದ್ದೇಶವಾಗಿತ್ತು. ಬೀಜಗಳು ಅಂತ ಹೇಳಿದರೆ ದವಸ ಧಾನ್ಯಗಳ ಬೀಜಗಳು, ಭತ್ತದ್ದಾಗಿರ್ಬೋದು, ಜೋಳ ಆಗಿರ್ಬೋದು, ಈ ಗೋಧಿ ಆಗಿರ್ಬೋದು, ಪ್ರತಿಯೊಂದು. ಆಯಿತಾ? ಎಲ್ಲದೂ ಕೂಡ ಟುಡೇ ನೋಡಿ, ಈಗ ಟುಡೇ ದೇ ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್. 630 ವೆರೈಟೀಸ್ ಆಫ್ ರೈಸ್. ಅದನ್ನು ನಾಳೆ ಬೆಳಿಲಿಕ್ಕೆ ನಿಮ್ಮ ಜನ್ರೇಷನ್ ಇಲ್ಲಿಂದ್ರೆ ಏನುಂಡು ಬದುಕಬೇಕು ಅವರು? ದಿಸ್ ಈಸ್ ಹರ್ ಯೂನಿಕ್ನೆಸ್ ಮೇಡ್ ಹರ್ ಪಾಪ್ಯುಲರ್. ದೆರ್ ಆರ್ ಮೋರ್ ದ್ಯಾನ್ 100 ಕಮ್ಯುನಿಟಿ, ಅದು ಓದ್ಕೊಳ್ರಪ್ಪ ಏನೋ ಬಿಟ್ಟಿದ್ದಾರೆ, ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಇವಳಿಗಾಗಿ, ಇವಳ ಒಂದು ಪಾದಯಾತ್ರೆಗಾಗಿ, ಇವಳ ಒಂದು ಎಫರ್ಟಿಗಾಗಿ ಆಲ್ ಓವರ್ ಇಂಡಿಯಾದಲ್ಲಿ 630 ಶಾಖೆಗಳನ್ನು ಓಪನ್ ಮಾಡ್ತಾರೆ. ಶಾಖೆ ಅಂದರೆ ಬ್ರ್ಯಾಂಚ್. ನಮಗೆಲ್ಲ ಗೊತ್ತಿರೋದು ಬ್ಯಾಂಕ್ ಅಂದರೆ ಹಣವನ್ನು ಇಡುವಂಥದ್ದು ಅಂತ. ಆದರೆ ಇವಳ ಬ್ಯಾಂಕುಗಳು ಎಂಥದ್ದು ಅಂತ ಹೇಳಿದರೆ ದವಸ ಧಾನ್ಯಗಳನ್ನು ಇಡುವಂತಹ ಬ್ಯಾಂಕು. ಎಂಥ ಬ್ಯಾಂಕು ಅಂತ ಹೇಳಿದರೆ ಅಲ್ಲಿ ಬೀಜಗಳು, ಆಯಿತಾ,
ಕೊಡುವಂಥ ಬ್ಯಾಂಕು ಯಾರಿಗೆ? ರೈತರಿಗೆ. ನೋಡಿ, ನಾವು ಹೇಳ್ತೀವಿ ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತ. ಇವಳು ರೈತರ ಪರವಾಗಿ ನಿಂತು ಬಯೋ ಪರವಾಗಿ ನಿಂತು, ಬಯೋ ಅಂತ ಹೇಳಿದರೆ ಜೀವ ಅಂತ, ಆಯಿತಾ? ಬಯಾಲಜಿ, ಜೀವಶಾಸ್ತ್ರ ಅಂತ. ನೋಡಿ, ಬಯೋಡೈವರ್ಸಿಟಿ ಈಸ್ ಹರ್ ಟೀಚರ್ ಆಫ್ ಅಬಂಡನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದು ಹಾಟ್ ಕ್ವಶನ್ಸಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಈ ಸಲ ನಿಮಗೆ, 99%. ದಯವಿಟ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಏನೂ ಇಲ್ಲ, ನಾನೇ ಹೇಳ್ಕೊಟ್ಟಲ್ವಾ, ಇಷ್ಟೇ ಸರ್, ಏನೇನೂ ಇಲ್ಲ ಇದರಲ್ಲಿ, ಆಯಿತಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೆಯಿರಿ. 5 ನಿಮಿಷದ ಒಂದೊಂದು ವೀಡಿಯೋ ಮಾಡ್ತಾಯಿದ್ದೀನಪ್ಪ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಇನ್ಸ್ಟಾಗ್ರಾಮು, ವ್ಯಾಟ್ಸಪ್ಪು, ಅದು ಒಂದು ವಿಡಿಯೋ ಒಂದು ಸಲ ಹಾಕಿದರೆ ಸಾಕಲ್ರಿ. ನಾನೇನು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ರಿ ಅದು ಇದು ಅಂತ ಹೇಳ್ತಾ ಇಲ್ಲ ಕಣ್ರೋ. ದಯವಿಟ್ಟು, ಆಯಿತಾ? ಗಾಡ್ ಬ್ಲೆಸ್ ಯು ಆಲ್.